Namaste ಎಲ್ರಿಗೂ. Hi my dear students. Today we have to discuss about the 8th standard science second lesson microorganisms friend and foe. ಅಂದರೆ ಸೂಕ್ಷ್ಮಾಣುಜೀವಿಗಳು, ಆ ಸೂಕ್ಷ್ಮಾಣುಜೀವಿಗಳಲ್ಲಿ ಮಿತ್ರರು ಯಾರು, ಫ್ರೆಂಡ್ಸ್ ಯಾವುದು, ನಮಗೆ ಶತ್ರು, ಫೋ ಅಂದರೆ ಶತ್ರು, ಇವುಗಳು ಯಾವ್ಯಾವುದಿದೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಏನು, ಯಾವ್ಯಾವ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದಾವೆ, ಅದರ ಟೈಪ್ಸ್ ಏನು, ಎಷ್ಟು ಯೂಸ್ಫುಲ್ ಅದು ನಮಗೆ ಮತ್ತು ಎಷ್ಟು ಹಾರ್ಮ್ಫುಲ್ಲು, ಅದರ ಬಗ್ಗೆ ಡಿಸ್ಕಸ್ ಮಾಡೋದೇ ಈ 8th ಸ್ಟ್ಯಾಂಡರ್ಡ್ ಸೈನ್ಸ್ ಸೆಕೆಂಡ್ ಲೆಸನ್ ಸೂಕ್ಷ್ಮಾಣುಜೀವಿಗಳು, ಮಿತ್ರ ಮತ್ತು ಶತ್ರುಗಳು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಲೆಟ್ಸ್ ವಿ ಸ್ಟಾರ್ಟ್ ನೌ. Microorganisms. What is the meaning of microorganisms? Micro means ಸೂಕ್ಷ್ಮ ಅಂತ, ವೆರಿ ಸ್ಮಾಲ್. ಆಯ್ತಾ? ಆರ್ಗ್ಯಾನಿಸಮ್ಸ್ ಅಂದರೆ ಜೀವಿಗಳು. ಆರ್ಗ್ಯಾನಿಸಮ್ಸ್ ಅಂದರೆ ಏನು ಹೇಳಿ? ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ಕರೀತಾರೆ. ಅಂದರೆ ಫಸ್ಟ್ ಇದ್ರ ಮೀನಿಂಗ್ನ ತಿಳ್ಕೊಳ್ಳಿ. ವೆನ್ ವಿ ಆರ್ ನಾಟ್ ಏಬಲ್ ಟು ಸಿ ಇನ್ ಅವರ್ ನೇಕೆಡ್ ಐಸ್, ಯಾವಾಗ ನಮ್ಮ ಕಣ್ಣುಗಳಿಂದ, ಬರೀ ಕಣ್ಣುಗಳಿಂದ ಯಾವುದೇ ಒಂದು ಜೀವಿಯನ್ನು ನೋಡೋಕೆ ಸಾಧ್ಯ ಇಲ್ವೋ ಅಂತಹ ಜೀವಿಗಳನ್ನ ಏನಂತ ಕರಿತೀವಿ? ಆ್ಯಂಡ್ ದಟ್ ಸ್ಮಾಲ್ ಸೈಜ್ಡ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲುಕಿಂಗ್ ಲೈಕ್ ಎ ನಾಟ್ ಲುಕಿಂಗ್, ಅಂದರೆ ವಿ ಶುಡ್ ಸಿ ವಿ ಓನ್ಲಿ equipments or anything, but we cannot see in our naked eyes of an organism. That type of organisms is called a microorganism. ಯಾವ ಜೀವಿಯನ್ನ, ಯಾವ ಆರ್ಗ್ಯಾನಿಸಮ್ನ ನಮ್ಮ ಬರೀ ಕಣ್ಣಿನಿಂದ ನೋಡೋಕೆ ಸಾಧ್ಯ ಅಲ್ವೋ ಅವುಗಳನ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಯು ಹ್ಯಾವ್ ಸೀನ್ ಸೆವೆರಲ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ನೀವು ತುಂಬ ಥರದ ಸಸ್ಯ ಮತ್ತು ಪ್ರಾಣಿಗಳನ್ನ ನೋಡಿರ್ತೀರಾ. However, there are other living organisms around us which we normally cannot see. ಸಸ್ಯ ಮತ್ತು ಪ್ರಾಣಿಗಳನ್ನ ಬಿಟ್ಟು ಇನ್ನು ಬೇರೆ ಥರನಾದ ಜೀವಿ ನಮ್ಮ ಸುತ್ತಮುತ್ತ ಇದೆ, ಆದರೆ ಅದನ್ನು ನಾವು ಸಾಮಾನ್ಯವಾಗಿ ನಾರ್ಮಲ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ದೀಸ್ ಆರ್ ಕಾಲ್ಡ್ ಎ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಇಂತಹ ಜೀವಿಯನ್ನೇ ನಾವು ಸೂಕ್ಷ್ಮ ಜೀವಿಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದಟ್ ಡ್ಯೂರಿಂಗ್ ದ ರೈನಿ ಸೀಸನ್ಸ್ ಮಾಯ್ಸ್ಟ್ ಬ್ರೆಡ್ ಗೆಟ್ಸ್ ಸ್ಪಾಯ್ಲ್ಡ್ ಆ್ಯಂಡ್ ಇಟ್ಸ್ ಸರ್ಫೇಸ್ ಗೆಟ್ಸ್ ಕವರ್ಡ್ ವಿತ್ ಗ್ರೇಯಿಶ್ ವೈಟ್ ಪ್ಯಾಚಸ್. ಉದಾಹರಣೆ ಹೇಳಬೇಕು ಅಂದರೆ, ಮಳೆಗಾಲದಲ್ಲಿ ತುಂಬ ಮಳೆ ಬರ್ತಿರ್ಬೇಕಾದ್ರೆ ಯಾವ್ದಾದ್ರು ಒಂದು ಬ್ರೆಡ್ ಪೀಸ್ನ ಹಾಗೆ ಇಟ್ಬಿಡಿ. ಆ ಬ್ರೆಡ್ ಮೇಲೆ ಏನಾಗುತ್ತೆ, ಅದು ಕೊಳ್ತೋಗ್ಬಿಡುತ್ತೆ. ಮತ್ತು ಅದ್ರ ಮೇಲೆ ಏನಾಗುತ್ತೆ, ಒಂದು ಗ್ರೇ ಕಲರ್, ಸಿಮೆಂಟ್ ಕಲರು ಹತ್ತಿ ಥರದ್ದು ಬೆಳ್ಕೊಂಡು ಅದು ವೈಟಿಶ್ ಪ್ಯಾಚಸ್ ಇರೋದು, ಬಿಳಿ ಪ್ಯಾಚಸ್ ಇರೋದು ಕಂಡು ಬರುತ್ತೆ. ಅಬ್ಸರ್ವ್ ದೀಸ್ ಪ್ಯಾಚಸ್ ಥ್ರೂ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಈ ಪ್ಯಾಚಸ್ನ ತಗೊಂಡು ಅದ್ರ ಮೇಲೆ ಬಂದಿರುತ್ತಲ್ಲ, ಆ ಬ್ರೆಡ್ ಮೇಲೆ ಅದನ್ನು ಬೂಸ್ಟ್ ಬಂದಿರುತ್ತಲ್ಲ, ಅದನ್ನು ತಗೊಂಡು ಒಂದು ಮ್ಯಾಗ್ನಿಫೈ ಗ್ಲಾಸ್, ದುಂಡಾದ ಒಂದು ಬೂತ್ ಕನ್ನಡಿಯನ್ನು ತೆಗೆದುಕೊಂಡು ನೋಡಿ. ಯು ವಿಲ್ ಸಿ ಟೈನಿ ಬ್ಲ್ಯಾಕ್ ರೌಂಡೆಡ್ ಸ್ಟ್ರಕ್ಚರ್. ಏನು, ತುಂಬ ಸಣ್ಣನಾದ ಕಪ್ಪು ದುಂಡಾದ ರಚನೆಯನ್ನು ನೋಡ್ತೀರಾ. ಟೈನಿ ಅಂದರೆ ಸಣ್ಣ, ಬ್ಲ್ಯಾಕ್ ಕಪ್ಪು, ರೌಂಡೆಡ್ ಅಂದರೆ ದುಂಡಾದ ಸ್ಟ್ರಕ್ಚರ್ ರಚನೆಯನ್ನು ನೋಡ್ತೀವಿ. ಬೂತ್ ಕನ್ನಡಿ ಇಟ್ಕೊಂಡು ಅದನ್ನು ನೋಡಿದ್ರೆ ಕಪ್ಪು ಆಗಿತ್ತು, ಸ್ವಲ್ಪ ಕಪ್ಪುದಾದ ದುಂಡಾದ ರಚನೆ ಕಂಡು ಬರುತ್ತೆ. Do you know what these structures are and where do these come from? ನಿಮ್ಗೆ ಇದು ಗೊತ್ತು, ಇದು ಎಲ್ಲಿಂದ ಬಂತು, ಇದ್ರ ಯಾಕೆ ಈ ಥರ ಇದಕ್ಕೆ ಸ್ಟ್ರಕ್ಚರ್ ಇದೆ ಅಂಥೇಳಿ. ಇದನ್ನು ಓದಿರ್ತೀರ 6th 7th ಅಲ್ಲೆಲ್ಲ. ಓಕೆ, ಯಾಕೆ ಬ್ರೆಡ್ ಮೇಲೆ ಆ ಥರ ಬೂಸ್ಟ್ ಬಂತು ಅಲ್ವಾ? ಶಿಲೀಂಧ್ರಗಳಿಂದ, ಫಂಗಸ್ಸಿಂದ ಬರುತ್ತೆ, ಅದ್ರ ಬಗ್ಗೆ 7th ಅಲ್ಲಿ ಓದಿರ್ತೀರ. ಓಕೆ, ಲೆಟ್ಸ್ ವಿ ಗೋ ನೌ. 2.1 ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದಕ್ಕೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಈಗ ಕರೆಕ್ಟಾಗಿ ತಿಳ್ಕೊಳ್ಳೋಣ. ಕಲೆಕ್ಟ್ ಸಮ್ ಮಾಯ್ಸ್ಟ್ ಸಾಯಿಲ್ ಫ್ರಮ್ ದ ಫೀಲ್ಡ್ ಇನ್ ಎ ಬೀಕರ್ ಆ್ಯಂಡ್ ಆ್ಯಡ್ ವಾಟರ್ ಟು ಇಟ್. ತೇವವಾದ ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಿ, ಅದನ್ನು ಒಂದು ಬೀಕರ್ ತಗೊಂಡು ಆ ಬೀಕರ್ ಒಳಕ್ಕೆ ನೀರು ಹಾಕಿ ಅದಕ್ಕೆ ಆ ಮಣ್ಣನ್ನು ಹಾಕಿ
ಆಫ್ಟರ್ ದ ಸಾಯಿಲ್ ಪಾರ್ಟಿಕಲ್ಸ್ ಹ್ಯಾವ್ ಸೆಟಲ್ ಡೌನ್. ಸ್ವಲ್ಪ ಹೊತ್ತಾದಮೇಲೆ ಆ ಮಣ್ಣು ಕೆಳಗಡೆ ನೀರಿನ ತಳಭಾಗಕ್ಕೆ ಸೆಟಲ್ ಆಗುತ್ತೆ. ಅಬ್ಸರ್ವ್ ಎ ಡ್ರಾಪ್ ಆಫ್ ವಾಟರ್ ಫ್ರಮ್ ದ ಬೀಕರ್ ಅಂಡರ್ ಎ ಮೈಕ್ರೋಸ್ಕೋಪ್. ವಾಟ್ ಡು ಯು ಸಿ? ಆಮೇಲೆ ನೀವೇನು ಮಾಡಬೇಕು, ಒಂದೇ ಒಂದು ಮಣ್ಣು ಮಿಶ್ರಿತವಾದ ನೀರಿರುತ್ತಲ್ಲ, ಆ ನೀರಲ್ಲಿ ಒಂದೇ ಒಂದು ಡ್ರಾಪ್ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿ ಏನು ಕಂಡುಬರುತ್ತೆ ಹೇಳಿ. ಅದರಲ್ಲಿ ಎಷ್ಟೊಂದು ಜೀವಿಗಳಿರುತ್ತೆ ಕಣ್ಣಿಗೆ ಕಾಣದಂಥದ್ದು. ಆಕ್ಟಿವಿಟಿ 2 ನೋಡಿ. ಟೇಕ್ ಎ ಫ್ಯೂ ಡ್ರಾಪ್ ಆಫ್ ವಾಟರ್ ಫ್ರಮ್ ಎ ಪಾಂಡ್. ಅದೇ ರೀತಿ ಕೊಳ, ಆ ಕೊಳದಿಂದ ಒಂದು ಡ್ರಾಪ್ ಆಫ್ ನೀರನ್ನ ತೆಗೆದುಕೊಳ್ಳಿ, ಕಾಲುವೆ ಅಥವಾ ಕೊಳದಿಂದ. ಸ್ಪ್ರೆಡ್ ಆನ್ ಎ ಗ್ಲಾಸ್ ಸ್ಲೈಡ್ ಆ್ಯಂಡ್ ಅಬ್ಸರ್ವ್ ಥ್ರೂ ಎ ಮೈಕ್ರೋಸ್ಕೋಪ್. ಗಾಜಿನ ಸ್ಲೈಡ್ ಬರುತ್ತಲ್ಲ, ಅದಕ್ಕೆ ಆ ನೀರಿನ ಹನಿ ಹಾಕಿ ಸ್ಪ್ರೆಡ್ ಮಾಡಿ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿ. ಅದರಲ್ಲೂ ಕೋಟಿ ಜೀವಿಗಳು, ಹುಳಗಳು ಓಡಾಡ್ತಿರೋದು ನಿಮಗೆ ಕಾಣುತ್ತೆ. ಡು ಯು ಫೈಂಡ್ ಟೈನಿ ಆರ್ಗಾನಿಸಮ್ಸ್ ಮೂವಿಂಗ್ ಅರೌಂಡ್? ನೀವು ಆ ಥರ ನೋಡುವಾಗ ಸಣ್ಣದಾದ ಜೀವಿ ಓಡಾಡ್ತಿರೋದು, ಮೂವ್ ಆಗ್ತಿರೋದು ಏನಾದರೂ ಕಂಡು ಬರುತ್ತಾ? ಎಸ್, ಕಾಣುತ್ತೆ. ದೀಸ್ ಅಬ್ಸರ್ವೇಷನ್ಸ್ ಶೋ ದಟ್ ವಾಟರ್ ಆ್ಯಂಡ್ ಸಾಯಿಲ್ ಆರ್ ಫುಲ್ ಆಫ್ ಟೈನಿ ಆರ್ಗಾನಿಸಮ್. ಏನು, ಆ ನೀರಿನಲ್ಲಿ ಮತ್ತು ಆ ಮಣ್ಣಿನಲ್ಲಿ ತುಂಬ ಸಣ್ಣನಾದ ಜೀವಿಗಳು ಇರೋದು ಕಂಡು ಬರುತ್ತೆ. ದೋ ನಾಟ್ ಆಲ್ ಆಫ್ ದೆಮ್ ಫಾಲ್ ಇನ್ ಟು ದ ಕ್ಯಾಟಗರಿ ಆಫ್ ಮೈಕ್ರೋಬ್ಸ್. ಹಾಗಂತ ಇಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಜೀವಿಗಳು ಸೂಕ್ಷ್ಮಾಣು ಜೀವಿಗಳಲ್ಲ. ಅರ್ಥ ಆಗ್ತಿದ್ಯಾ? These microorganisms or microbes are so small in size that they cannot be seen with the unaided eyes. ಇದರಲ್ಲಿ ಕಾಣುವಂತಹ ಸಣ್ಣನಾದ, ಸ್ಮಾಲ್ ಇನ್ ಸೈಜ್, ಸಣ್ಣ ಸೈಜ್ ಅಳತೆ ಇರ್ತಕ್ಕಂತಹ, ಮತ್ತು ಅನ್ಏಡೆಡ್ ಆರ್ ನೇಕೆಡ್ ಐಸ್ ಅಂತೇಳಿ ಕರೀತಾರೆ. ಬರೀ ಗಣ್ಣಿನಿಂದ ನೋಡೋಕ್ಕೆ ಸಾಧ್ಯವಾಗದಂತಹ ಈ ರೀತಿಯಾದ ತುಂಬ ಸೂಕ್ಷ್ಮವಾದ ಸಣ್ಣದಾದ ಇಂತಹ ಜೀವಿಗಳು ಇರುತ್ತೆ. ಸಮ್ ಆಫ್ ದೀಸ್ ಸಚ್ ಆಸ್ ಫಂಗಸ್ ಅಂದರೆ ಶಿಲೀಂಧ್ರ, ದಟ್ ಗ್ರೋಸ್ ಆನ್ ಬ್ರೆಡ್. ಏನು, ಆ ಬ್ರೆಡ್ ಮೇಲೆ ಬೆಳೆದಿರೋ ಅಂಥದ್ದು ಶಿಲೀಂಧ್ರ, ಫಂಗಸ್. ಅಂತ ಆಗ್ತಿದ್ಯಾ? ಕ್ಯಾನ್ ಬಿ ಸೀನ್ ವಿತ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಇದನ್ನೇನೋ ಒಂದು ಮ್ಯಾಗ್ನಿಫೈಯಿಂಗ್ ಬೂತ್ ಕನ್ನಡಿಲಿ ನೋಡ್ಬೋದು. ಅದರ್ ಕೆನಾಟ್ ಬಿ ಸೀನ್ ವಿತೌಟ್ ಹೆಲ್ಪ್ ಆಫ್ ಮೈಕ್ರೋಬ್ಸ್. ಬೇರೆ ಜೀವಿಗಳನ್ನ, ಬ್ರೆಡ್ ಮೇಲೆ ಬೆಳೆದಿರ್ತಕ್ಕಂತಹ ಈ ಫಂಗಸ್ ಇಂದ ಬಂದಿರುತ್ತಲ್ಲ ಗ್ರೇ ಕಲರ್ದು, ಅದನ್ನು ನೀವು ಬೂತ್ ಕನ್ನಡಿ ಇಟ್ಕೊಂಡು ಬ್ಲ್ಯಾಕ್ ಕಲರ್ ರೌಂಡೆಡ್ ಇರೋದು ಅದು ಕಾಣುತ್ತೆ. ಆದರೆ ಬೇರೆ ನೀರೊಳಗಿರೋದು, ಆ ಮಣ್ಣಿನ ನೀರಿನಲ್ಲಿರ್ತಕ್ಕಂತಹ ಆ ಸಣ್ಣ ಜೀವಿಗಳು ಮೈಕ್ರೋಸ್ಕೋಪ್ನ ಸಹಾಯ ಇಲ್ಲದೆ ನೋಡೋಕ್ಕೆ ಸಾಧ್ಯ ಇಲ್ಲ. ಮೈಕ್ರೋ ಆರ್ಗಾನಿಸಮ್ಸ್ ಆರ್ ದಟ್ ಈಸ್ ವೈ ದೀಸ್ ಆರ್ ಕಾಲ್ಡ್ ಎ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ? ಯಾವ ಜೀವಿಯನ್ನ ವೆನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆನಾಟ್ ಬಿ ಸೀನ್ ವಿತ್ ದ ಹೆಲ್ಪ್ ಆಫ್ without the help of a microscope. That's why these are called a microorganisms. ಅಂದರೆ ಯಾವ ಜೀವಿಯನ್ನು ನಾವು ಬರೀ ಗಣ್ಣಿನಿಂದ ನೋಡೋಕ್ಕೆ ಸಾಧ್ಯ ಇಲ್ವೋ, ಸೂಕ್ಷ್ಮದರ್ಶಕದ ಯಂತ್ರದ ಸಹಾಯದಿಂದನೇ ನೋಡಬೇಕು, ಅಂತಹ ಜೀವಿಗಳನ್ನ ಏನಂತ ಕರಿತೀವಿ? ಮೈಕ್ರೋ ಆರ್ಗಾನಿಸಮ್ಸ್. ವಾಟ್ ವಿ ಕಾಲ್ ಮೈಕ್ರೋ ಆರ್ಗಾನಿಸಮ್, ಸೂಕ್ಷ್ಮಾಣು ಜೀವಿಗಳು ಅಂತೇಳಿ ಕರಿತೀವಿ. ಇದಕ್ಕೆ ಡೆಫಿನೇಷನ್ ಹೇಳಬೇಕು ಅಂದರೆ ಇಲ್ಲಿಂದ ತಗೋಬೇಕು ನೀವು. ಎಲ್ಲಿಂದ? ಆರ್ಗಾನಿಸಮ್. ಓಕೆನಾ? ಸ್ಮಾಲ್, ಇಲ್ಲಿ ಆ್ಯಕ್ಚುಲಿ ಮೈಕ್ರೋಬ್ಸ್ ಆರ್ ಸೋ ಸ್ಮಾಲ್, ಇದು ಆಗುತ್ತೆ. ಇಲ್ಲಿ ಆರ್ಗಾನಿಸಮ್ಸ್ ಅಂತ ಬೇಕಾದ್ರೂ ನೀವು ಸೇರಿಸ್ಕೋದು. ಆರ್ಗಾನಿಸಮ್ಸ್ ಆರ್ ಸೋ ಸ್ಮಾಲ್ ಇನ್ ಸೈಜ್ ದೇ ಕೆನಾಟ್ ಬಿ ಸೀನ್ ವಿತ್ ದ ಅನ್ಏಡೆಡ್ ಐಸ್ ಆರ್ ನೇಕೆಡ್ ಐಸ್. ಸಚ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಎ ಮೈಕ್ರೋ ಆರ್ಗಾನಿಸಮ್ಸ್ ಅಂತಲೂ ಬರೀಬೋದು. ಓಕೆನಾ? ಏನಿಲ್ಲ, ಸಿಂಪಲ್ ಆಗಿ ಆರ್ಗಾನಿಸಮ್ ಕೆನಾಟ್ ಸಿ ಇನ್ ಅವರ್ ನೇಕೆಡ್ ಐಸ್. ಸಚ್ ಆರ್ಗಾನಿಸಮ್ಸ್ ಇಸ್ ಕಾಲ್ಡ್ ಎ ಮೈಕ್ರೋ ಆರ್ಗಾನಿಸಮ್. ಸಿಂಪಲ್ ಆಗಿ ನಮ್ಮ ಬರಿಗಣ್ಣಿನಿಂದ ಯಾವ ಜೀವಿನ ನೋಡೋಕ್ಕಾಗಲ್ವೋ ಅಂಥ ಜೀವಿಯನ್ನೇ ಸೂಕ್ಷ್ಮಾಣು ಜೀವಿ ಅಂತೇಳಿ ಕರಿತೀವಿ ಅಷ್ಟೇ. ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಮೇಜರ್ ಗ್ರೂಪ್ಸ್. ಸೂಕ್ಷ್ಮಾಣು ಜೀವಿಗಳನ್ನು 4 ಗುಂಪುಗಳಾಗಿ ಮಾಡಿದಾರಂತೆ. ಅರ್ಥ ಆಗ್ತಿದ್ಯಾ?
microorganisms are classified into which groups? 4 groups. 4 groups ಅನ್ನ ಮಾಡ್ಕೊಂಡಿದ್ದಾರೆ. 4 major groups. These groups are ಯಾವ್ದು? ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ಫಂಗೈ, ಇನ್ನೊಂದು ಪ್ರೋಟೋಜೋವಾ ಅಂಡ್ ಸಮ್ ಆಲ್ಗೆ. ಬ್ಯಾಕ್ಟೀರಿಯಾ ಅಂದ್ರೆ ಬ್ಯಾಕ್ಟೀರಿಯಾನೇ, ಫಂಗಸ್ ಅಂದ್ರೆ ಶಿಲೀಂಧ್ರ ಫಂಗೈ, ಪ್ರೋಟೋಜೋವಾ ಪ್ರೋಟೋಜೋವಾನೇ, ಆಲ್ಗೆ ಅಂದ್ರೆ ಶೈವಲ. ಅರ್ಥ ಆಗ್ತಿದ್ಯಾ? ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಆರ್ಗಾನಿಸಮ್ ಕೆನಾಟ್ ಸಿ ಇನ್ ಅವರ್ ನೆಕೆಡ್ ಐಸ್ ಇಸ್ ಕಾಲ್ಡ್ ಎ ಮೈಕ್ರೋ ಆರ್ಗಾನಿಸಮ್. Micro organisms are classified into 4 major groups. What are the 4 major groups of microorganisms? First one, bacteria, fungi, protozoa and algae. Understand? Some of these common microorganisms are shown in figure 2.1 and 2.4. ಕೆಲವೊಂದು microorganisms ನ 2.1 ಮತ್ತು 2.4 ಅಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಇದೆ ನೋಡಿ, ಬ್ಯಾಕ್ಟೀರಿಯಾ, ಕೆಲವೊಂದು ಮೈಕ್ರೋ ಆರ್ಗಾನಿಸಮ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. 2.1 ಅಲ್ಲಿ ಬ್ಯಾಕ್ಟೀರಿಯಾದು ಕೊಟ್ಟಿದ್ದಾರೆ. 2.4 ಅಲ್ಲಿ ನೋಡಿ ಫಂಗೈ, ಪೆನ್ಸಿಲಿಯಮು, ಆಸ್ಪರ್ಜಿಲ್ಲಸ್, ಬ್ರೆಡ್ ಮೋಲ್ಡ್ ಈ ತರ ಕಾಣುತ್ತೆ ಇದು. ಓಕೆನಾ? ಓಕೆ. ವೈರಸಸ್ ಆರ್ ಆಲ್ಸೋ ಮೈಕ್ರೋಸ್ಕೋಪಿಕ್. ಏನು? ವೈರಸ್ ಸಹ ತುಂಬಾ ಮೈಕ್ರೋಸ್ಕೋಪಿಕ್ ಆಗಿರುತ್ತೆ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಬಟ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಮೈಕ್ರೋ ಆರ್ಗಾನಿಸಮ್. ಆದರೆ ಇದು ಇತರ ಸೂಕ್ಷ್ಮಾಣು ಜೀವಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಭಿನ್ನವಾಗಿರುತ್ತೆ. ದೇ ಹವೆವರ್ ರಿಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಸೆಲ್ಸ್ ಆಫ್ ದ ಹೋಸ್ಟ್ ಆರ್ಗಾನಿಸಮ್. ಇದು ಎಲ್ಲಿ ಕಂಡು ಬರುತ್ತೆ? ಇತರ ಪೋಷಕ ಜೀವಿಗಳಲ್ಲಿ, ಬೇರೆ ಒಂದು ಜೀವಿಯ ಜೀವಕೋಶಗಳಲ್ಲಿ ಕಂಡು ಬರುತ್ತೆ ವೈರಸಸ್. ವಿಚ್ ಮೇ ಬಿ ಬ್ಯಾಕ್ಟೀರಿಯಂ, ಪ್ಲಾಂಟ್ ಆರ್ ಅನಿಮಲ್ಸ್. ಇದು ವೈರಸ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ? ಅದು ಬ್ಯಾಕ್ಟೀರಿಯಾದಲ್ಲಿ ಇರ್ಬೋದು, ಅಥವಾ ಸಸ್ಯದಲ್ಲಿ, ಅಥವಾ ಪ್ರಾಣಿ ದೇಹದ ಒಳಗಡೆ ಜೀವಕೋಶಗಳಿರುತ್ತಲ್ಲ ಅದ್ರ ಸೆಲ್ಸ್, ಅಲ್ಲಿ ವಾಸಿಸುತ್ತೆ. ಸಮ್ ಆಫ್ ದ ವೈರಸಸ್ ಆರ್ ಶೋನ್ ಇನ್ ಫಿಗರ್ 2.5. 2.5 ಅಲ್ಲಿ ವೈರಸ್ದು ಚಿತ್ರ ಕೊಟ್ಟಿದ್ದಾರೆ. ಕಾಮನ್ ಎಲಿಮೆಂಟ್ಸ್ ಲೈಕ್ ಎ ಕೋಲ್ಡ್, ಇನ್ಫ್ಲೂಯೆನ್ಸಾ. ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಕೋಲ್ಡ್ ಆಗುತ್ತಲ್ಲ, ನೆಗಡಿ ಆದಾಗ ಇನ್ಫ್ಲೂಯೆನ್ಸಾ ಎಂಬ ವೈರಸ್ಸಿಂದ ಬರುತ್ತದೆ. ವೈರಸ್ಸಿಂದ ಬರೋವಂಥದ್ದು ಕೋಲ್ಡ್, ನೆಗಡಿ. ಆ್ಯಂಡ್ ಮೋಸ್ಟ್ ಕಾಫ್ ಅಂದರೆ ಕೆಮ್ಮು, ಆರ್ ಕಾಸ್ಡ್ ಬೈ ವೈರಸಸ್. ನೆಗಡಿ ಮತ್ತು ಕೆಮ್ಮು ಸಾಮಾನ್ಯವಾಗಿ ನಮಗೆ ಹರಡೋದು ಯಾವುದರಿಂದ? ವೈರಸಸ್ಸಿಂದ. ಕಾಮನ್ಲಿ ಕೋಲ್ಡ್, ಇನ್ಫ್ಲೂಯೆನ್ಸಾ ಆ್ಯಂಡ್ ಕಾಫ್ ಆರ್ ಕಾಸ್ಡ್ ಬೈ ವೈರಸಸ್. ಸೀರಿಯಸ್ ಡಿಸೀಸಸ್ ಲೈಕ್ ಎ ಪೋಲಿಯೋ. ಅದಕ್ಕಿಂತ ತುಂಬ ಭಯಾನಕವಾದಂತಹ ವೈರಸ್ನ ರೋಗಗಳ್ಯಾವುದು? ಒಂದು ಪೋಲಿಯೋ, ಇನ್ನೊಂದು ಚಿಕನ್ ಪಾಕ್ಸ್. ಪೋಲಿಯೋ ಮತ್ತು ಚಿಕನ್ ಪಾಕ್ಸ್ ಆರ್ ಆಲ್ಸೋ ಕಾಸ್ಡ್ ಬೈ ವೈರಸ್. ಪೋಲಿಯೋ ಅಟ್ಯಾಕ್ ಆಗಿರೋರನ್ನ ನೋಡಿರ್ತೀರ ಅಲ್ವಾ? ಅವರ ಕೈಕಾಲುಗಳೇ ಸರಿ ಇರಲ್ಲ. ಡಿಸೀಸಸ್ ಲೈಕ್ ಎ ಡಿಸೆಂಟ್ರಿ ಆ್ಯಂಡ್ ಮಲೇರಿಯಾ ಆರ್ ಕಾಸ್ಡ್ ಬೈ ಪ್ರೋಟೋಜೋವಾ. ವೈರಸ್ಸಿಂದ ಕಾಸ್ ಆಗುವಂಥದ್ದು ಯಾವುದು? ಕೋಲ್ಡ್, ಇನ್ಫ್ಲೂಯೆನ್ಸಾ ಮತ್ತು ಕಾಫ್, ನೆಗಡಿ, ಕೆಮ್ಮು, ಜ್ವರ ಅಲ್ಲ, ನೆಗಡಿ ಮತ್ತು ಕೆಮ್ಮು. ಇನ್ನು ಸೀರಿಯಸ್ ಆಗಿ ಡಿಸೀಸ್ ಆಗೋದು ಪೋಲಿಯೋ ಮತ್ತು ಚಿಕನ್ ಪಾಕ್ಸ್, ವೈರಲ್ ಡಿಸೀಸಸ್. ಅದೇ ಥರ ಪ್ರೋಟೋಜೋವಾದಿಂದ ಬರುವಂಥದ್ದು ಯಾವುದು? ಡಿಸೆಂಟ್ರಿ ಮತ್ತು ಮಲೇರಿಯಾ. ಅರ್ಥ ಆಗ್ತಿದೆಯಾ? ಇಸ್ ಕಾಸ್ಡ್ ಬೈ ಪ್ರೋಟೋಜೋವನ್ಸ್. ಡಿಸೆಂಟ್ರಿ ಅಂದರೆ ಬೇದಿ, ಅರ್ಥ ಆಯ್ತಾ? ಅದು ಆಮಶಂಕೆ ಥರ ಎಲ್ಲ ಹೇಳ್ತಾರಲ್ಲ, ಅತಿಸಾರ ಅಂತ, ಅತಿಸಾರ ಬೇದಿ. ಡಿಸೆಂಟ್ರಿ ಮತ್ತು ಮಲೇರಿಯಾ ಆಗೋದು ಪ್ರೋಟೋಜೋವಾದಿಂದ. ವೆರಾಸ್ ಟೈಫಾಯ್ಡ್ ಆ್ಯಂಡ್ ಟ್ಯುಬರ್ಕುಲೋಸಿಸ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ಟೈಫಾಯ್ಡ್ ಜ್ವರ ಬರುತ್ತಲ್ಲ ಅದು, ಮತ್ತು ಟ್ಯುಬರ್ಕುಲೋಸಿಸ್, TB, ಕ್ಷಯ ಅಂತ ಏನು ಕರಿತೀವಿ, ಇದೆರಡು ಯಾವುದರಿಂದ ಹರಡುವಂಥದ್ದು? ಬ್ಯಾಕ್ಟೀರಿಯಾ. ಯಾವುದರಿಂದ ಹರಡುತ್ತೆ? ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ವೈರಲ್ ಡಿಸೀಸಸ್ ಪೋಲಿಯೋ ಮತ್ತು ಚಿಕನ್ ಪಾಕ್ಸ್ ಆದರೆ, ಪ್ರೋಟೋಜೋವಲ್ ಡಿಸೀಸಸ್ ಡಿಸೆಂಟ್ರಿ, ಮಲೇರಿಯಾ. ಆ್ಯಂಡ್ ದೆನ್ ಆಸ್ ಲೈಕ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅದು ಟೈಫಾಯ್ಡ್ ಮತ್ತು ಟ್ಯುಬರ್ಕುಲೋಸಿಸ್. ಆಯ್ತಾ? ಇದು ಎರಡೆರಡು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಯು ಹ್ಯಾವ್ ಲರ್ನ್ ಅಬೌಟ್ ಸಮ್ ಆಫ್ ದೀಸ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ಕ್ಲಾಸ್ 6 and 7. ಇನ್ನು ಕೆಲವು ಮೈಕ್ರೋ ಆರ್ಗಾನಿಸಮ್ಸ್ನ ನೀವು 6 ಮತ್ತು 7ನೇ ತರಗತಿಯಲ್ಲಿ ಓದಿರ್ತೀರಾ. ಸಿ, ಬ್ಯಾಕ್ಟೀರಿಯಾ ಯಾವ ಥರ ಇರುತ್ತೆ ಚಿತ್ರ ಕೊಟ್ಟಿದ್ದಾರೆ. ಅದೇ ಥರ ಆಲ್ಗೆ ನೋಡಿ, ಶೈವಲ, ಕ್ರಮಣಮೊನಾಸ್ ಮತ್ತು ಸ್ಪೈರೋಗೆರಾ ಎರಡು ಕೊಟ್ಟಿದ್ದಾರೆ.
ಪ್ರೋಟೋಸೋವಲ್ ಡಿಸೀಸಸ್ ಹೇಳಿದ್ವಲ್ಲ, ಮಲೇರಿಯಾ ಮತ್ತು ಡಿಸೆಂಟ್ರಿ ಆಗೋದು, ಅಮೀಬಾ ಮತ್ತು ಪ್ಯಾರಾಮಿಷಿಯಂ ಪ್ರೋಟೋಸೋವಲ್. ಎಕ್ಸಾಂಪಲು ಫಂಗೈಗೆ ಪೆನ್ಸಿಲಿಯಂ ಅಂದರೆ ಬ್ರೆಡ್ ಮೋಲ್ಡ್ ಬೂಸ್ಟ್ ಬರುತ್ತಲ್ಲ ಅದು, ಮತ್ತು ಹ್ಯಾಸ್ಪರ್ಜಿಲಸ್. ಓಕೆನಾ? ಓಕೆ, ಇಷ್ಟಿರಲಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ ಎ ಕ್ವಶನ್ಸ್ ಇನ್ ಯುವರ್ ಕಾಮೆಂಟ್ ಬಾಕ್ಸ್. ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಮೈಕ್ರೋ ಆರ್ಗಾನಿಸಮ್ಸ್, ವಾಟ್ ಆರ್ ದ ಆ್ಯಂಡ್ ಹೌ ದ ಮೈಕ್ರೋ ಆರ್ಗಾನಿಸಮ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್, ಅಂದರೆ ಎಷ್ಟು ಗುಂಪುಗಳಾಗಿ ಮೈಕ್ರೋ ಆರ್ಗಾನಿಸಮ್ಸ್ನ ವಿಂಗಡಿಸಿದ್ದಾರೆ, ಮತ್ತು ವಾಟ್ ಆರ್ ದ ಟೈಪ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್, ಯಾವ್ದ್ಯಾವ್ದದು ಅಂತೇಳಿ. ಆ್ಯಂಡ್ ಫೋರ್ತ್ ಕ್ವಶನ್ ಏನು, ಗಿವ್ 2 ಎಕ್ಸಾಂಪಲ್ಸ್ ಆಫ್ ಬ್ಯಾಕ್ಟೀರಿಯಲ್ ಡಿಸೀಸಸ್, ವೈರಲ್ ಡಿಸೀಸಸ್ ಆ್ಯಂಡ್ ಪ್ರೋಟೋಸೋವಲ್ ಡಿಸೀಸಸ್. ಆ್ಯಂಡ್ ಅಷ್ಟೇ, ಮೂರಕ್ಕೆ ಎಕ್ಸಾಂಪಲ್ನ 2 ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕೆಲ್ಲ ಇದೆ, ಕೊಡಿ, ಆನ್ಸರ್ ಮಾಡಿ. ಓಕೆನಾ? ಯು ಶುಡ್ ಎವ್ರಿ ಡೇ ಆಫ್ಟರ್ ದ ಕ್ಲಾಸ್ ಯು ಶುಡ್ ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ನೀವು ಕ್ಲಾಸ್ ಕೇಳಿದ ನಂತರ ನಿಮ್ಮ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಚೆನ್ನಾಗಿ ಒಂದ್ಸಲ ಓದ್ಕೊಂಡು ಬನ್ನಿ, ಖಂಡಿತ ಅರ್ಥ ಆಗುತ್ತೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಲೈನ್ಸ್ನ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಅರ್ಥ ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.